ಮಳೆಗಾಗಿ ಮಕ್ಕಳಿಂದ ವಿಶೇಷ ಪ್ರಾರ್ಥನೆ. ಮಳೆರಾಯನನ್ನ ತಲೆ ಮೇಲೆ ಹೊತ್ತು ಮನೆ ಬಳಿಯಲ್ಲಿ ನೀರನ್ನ ಉಯ್ದು ಪೂಜೆ ಸಲ್ಲಿಸುವ ಪರಿಪಾಠ. ಏನಪ್ಪ ಇದು ಸ್ಟೋರಿ, ಎಲ್ಲಿ ಅಂತೀರಾ? ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡೋಣ. ಮಳೆ ಇಲ್ಲದ ಭೀಕರ ಬರಗಾಲ. ಪ್ರಾಣಿ ಪಕ್ಷಿಗಳಿಗೂ ಒಂದು ಹನಿ ನೀರಿಗೂ ಕೂಡ ತತ್ವಾರ. ರೈತರಿಗೆ ನೀರಿಲ್ಲದೆ ರೈತರ ಬಾಳು ಏಳತೀರೋದು. ಬೆಳೆಗಳು ಸಹ ಒಣಗುತ್ತಿವೆ. ಇಂತಹ ಭೀಕರ ಬರಗಾಲದಲ್ಲಿ ಮಳೆಗಾಗಿ ವಿವಿಧ ತಾಲೂಕುಗಳಲ್ಲಿ, ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ರೀತಿಯಲ್ಲಿ ಪೂಜೆ ಪುರಸ್ಕಾರ ಆಚರಣೆಗಳನ್ನು ಮಾಡುತ್ತಾರೆ. ಕತ್ತೆಗಳಿಗೆ, ಕಪ್ಪೆಗಳಿಗೆ ಮದುವೆ ಮಾಡೋದರಿಂದ ಹಿಡಿದು ವಿವಿಧ ಆಚರಣೆ ಮಾಡಿದ್ರು. ಈ ಒಂದು ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಲಸಳ್ಳಿ ಗ್ರಾಮದಲ್ಲಿ ಮಕ್ಕಳಿಂದಲೇ ಮಳೆಗಾಗಿ ವಿಶೇಷ ಆಚರಣೆಯನ್ನು ಮಾಡಲಾಗುತ್ತದೆ. ಏನಪ್ಪ ಅಂದರೆ ಮಣ್ಣಿನಲ್ಲಿ ಮಳೆರಾಯನನ್ನು ಮಾಡಿ ಅದನ್ನು ಮನೆಯ ಮೇಲಿಟ್ಟು ತಲೆ ಮೇಲೆ ಹೊತ್ತು ಮನೆ ಬಳಿ ಬಂದು ನೀರನ್ನು ಒಯ್ದು ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಇನ್ನು ಮಕ್ಕಳೆಂದರೆ ಮಳೆರಾಯನಿಗೆ ಪ್ರೀತಿ ಮತ್ತು ಮಕ್ಕಳು ದೇವರ ಸಮಾನ. ಆ ಹಿನ್ನೆಲೆಯಲ್ಲಿ ತಲಾಂತರಗಳಿಂದ ಅಲಸಳ್ಳಿ ಗ್ರಾಮದಲ್ಲಿ ಮಕ್ಕಳಿಂದಲೇ ಮಳೆರಾಯನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಪರಿಪಾಠ ನಡೆದುಕೊಂಡು ಬಂದಿದ್ದು, ಮಳೆರಾಯನ ಹೊತ್ತ ದಿನವೇ ಕೂಡ ಹಲವಾರು ಬಾರಿ ಮಳೆ ಬಂದ ಪರಿಪಾಠವಿದ್ದು 3 ವಾರಗಳ ಕಾಲ ಮಳೆರಾಯನನ್ನು ಹೊತ್ತು ಮಕ್ಕಳು ಮನೆ ಬಳಿ ಪೂಜೆ ಸಲ್ಲಿಸಿ ಕೆರೆ ಅಥವಾ ಕುಂಟೆಯಲ್ಲಿ ನೀರಿನಲ್ಲಿ ಬಿಟ್ಟು ಅನ್ನದಾನ ಮಾಡುವ ಮುಖಾಂತರವಾಗಿ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಇನ್ನು ಮಳೆರಾಯನ ಹೊತ್ತ 9 ದಿನಗಳ ಒಳಗಾಗಿ ಅಥವಾ ಅಂದೇ ಮಳೆ ಬರುವ ಪರಿಪಾಠವಿದೆ ಎಂದು ಗ್ರಾಮದ ಹಿರಿಯ ರೈತ ಬೆಮಲ್ ಶ್ರೀನಿವಾಸಯ್ಯನವರು ತಿಳಿಸಿದ್ದಾರೆ. ಇನ್ನು ಮಕ್ಕಳು ಬಾರೋ ಮಳೆರಾಯ, ಬಾಳೆಯ ಗಿಡಕ್ಕೆ ನೀರಿಲ್ಲ, ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ ಎಂದು ಹಾಡನ್ನು ಹೇಳಿಕೊಂಡು ಪ್ರತಿ ಮನೆಗೆ ತೆರಳಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಹೊಸಕೋಟೆ ತಾಲೂಕು ಹೊಲಸಳ್ಳಿ ಗ್ರಾಮ ಅನ್ನೋದು ಈ ಗ್ರಾಮದಲ್ಲಿ ತಲಾಂತರದಿಂದ ಹಿರಿಯರು ತಾತ ಮುತ್ತಾತನವ್ರ ಕಾಲದಿಂದ ಹಿಡಿದು ಮಳೆ ಹಿಂದಾಗ್ಬಿಟ್ರೆ. ನೋಡಿ, ಈಗ ರೇವತಿ ಮಳೆ ಹೋಯಿತು, ಅಶ್ವಿನಿ ಮಳೆ ಹೋಯಿತು, ಯಾವ ಹೊಡಿಲಿಲ್ಲ. ಇವತ್ತಿಂದ ಬರಿಣೆ ಮಳೆ ಶುರುವಾಯಿತು. ಇನ್ನು ಮುಂದೆ ಆದರೂ ಮಳೆ ಬರಲಿ. 6 ತಿಂಗಳಾಯಿತು ಮಳೆ ಬಿದ್ದು, ಬೇಸಿಗೆ ಮಳೆ ಬೀಳಲಿಲ್ಲ. ಇನ್ನು ಮುಂದೆ ಆದರೂ ಮಳೆ ಬರಲಿ ಅಂದ್ಬಿಟ್ಟು ಹಿಂದಿನ ಕಾಲದಿಂದ ಹುಡುಗರು ಮಳೆಗೋಸ್ಕರ ಮಳೆರಾಯನ ಎತ್ತಿ ಪ್ರಾರ್ಥನೆ ಮಾಡ್ತಾರೆ. ಮೆರವಣಿಗೆ ಮಾಡಿ ಮನೆಗೆ ಬಂದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಅವ್ರ ಶಕ್ತಿ ಅನುಸಾರ ದಾನ ಧರ್ಮ ಮಾಡ್ತಾರೆ. ಮನೆಗೂ ಪೂಜೆ ಮಾಡಿದ ನಂತರ ಹುಡುಗರು ನೀರಿರೋ ಜಾಗ ಕೆರೆಯಲ್ಲೇ ಆಗಲಿ ಅಥವಾ ಕುಂಟೆಯಲ್ಲಿ ನೀರಿದ್ದರೆ ಆ ನೀರಲ್ಲಿ ಮಳೆರಾಯ ತಗೊಂಡು ಬಿಟ್ಟು ಎಲ್ಲರೂ ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡಿ ಬಂದು ಆ ದಾನ ಮಾಡಿರ್ತಕ್ಕಂಥ ಊರ ಗ್ರಾಮಸ್ಥರು ಅದನ್ನ ಪುರುವು ಮಾಡಿ ಅನ್ನದಾನ ಮಾಡಿ ಪುರುವುತ ಪ್ರಸಾದ ತಗೊಂಡು ಹುಡುಗರನ್ನು ತಿಂದು ಬರ್ತಾರೆ. ಆವತ್ತಿನ ಸತ್ಯ ಇದ್ದರೆ ಮಳೆ ವಾರದೊಳಗಡೆ ಮಳೆ ಬಂದ್ಬಿಡ್ತಾರೆ. ಒಂದೊಂದು ದಿವಸ ಅವತ್ತೇ ಬಂದರೆ ನಾವು ಕಂಡಿದ್ದೀವಿ. ಇನ್ನಿಂದನೂ 3ನೇ ವಾರ ಇವರು ಎತ್ತವ್ರೆ. 3ನೇ ವಾರ ಎತ್ತು. ಆ ಕಾಲದಿಂದನೂ ಮಕ್ಕಳೇ ಹುಡುಗರೇ. ಮಳೆರಾಯನ ಅಂದರೆ ಮಕ್ಕಳ ಮೇಲೆ ಸ್ವಲ್ಪ ಭ್ರಾಂತಿ. ಸತ್ಯವಂತರವರು ಮಕ್ಕಳು ಅಂದರೆ ದೇವ್ರ ಸಮಾನ ಅವರು. ಅದರಿಂದ ಅವರೇ ಇರ್ತಾರೆ. ಮಳೆ ವಾಯು ನಮ್ಮ ಪಂಚಭೂತಗಳಿಗೂ ಈ ಮಳೆರಾಯನಿಗೂ ಭಾಳ ಪ್ರೀತಿ. ಸರ್, ಈಗ ಈ ಮಳೆರಾಯನ ಪೂಜೆ ಮಾಡ್ತೀರಲ್ಲ, ನಿಮ್ಮೂರಲ್ಲಿ ಮಳೆರಾಯನ ಮಳೆ ಬಂದಿದೆಯಾ? ಬಂದಿದ್ದೆ. ನಾನು 74 ವರ್ಷ ನಾನು ಕಂಡಂಗೆ ಅವತ್ತೇ ಬಂದಿದೆ ಮಳೆ. ಈ ಸರ್ತಿ ಮಳೆ ಬರೋ ನಂಬಿಕೆ ಇದೆ, ವಿಶ್ವಾಸ ಇದೆ. ಈ ಬನ್ನಿ ಮಳೆ ಬೀಳೋ ವಿಶ್ವಾಸ ಇದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶ್ರೀನಿವಾಸಯ್ಯ. ಖಂಡಿತವಾಗಿ ಸ್ವಲ್ಪ ಕಷ್ಟ ಇದೆ. ಈ ಸರ್ಕಾರ ಸ್ವಲ್ಪ ಕೋಲಾರಿಗೆ ವ್ಯಾಲಿ ನೀರು ತಗೊಂಡೋಗಿದ್ದರಿಂದ ಆ ನೀರು ಇಲ್ಲಿ ನಮ್ಮ ತಾಲೂಕಲ್ಲಿ ಅಲ್ಲಿ ಕರಗಿ ಬಿಟ್ಟಿದ್ದರಿಂದ ಸ್ವಲ್ಪ ಬೋರ್ವೆಲ್ಗಳು ಇಂಪ್ರೂವ್ ಆಗಿವೆ. ಇಲ್ಲದಿದ್ದರೆ ಕುಡಿಯೋಕ್ಕೆ ನೀರು ಸಿಗ್ತಾ ಇರಲಿಲ್ಲ. ಆ ವ್ಯಾಲಿ ನೀರು, ಕೋಲಾರ ನೀರು, ಅಲ್ಲೆಲ್ಲಿ ಅಟ್ಟೂರು ಮುಗಬಾಳ ಈ ಕಡೆ ಬಿಟ್ಟಿದ್ದರಿಂದ ನಮ್ಮೂರಲ್ಲಿ ಸ್ವಲ್ಪ ಬೋರ್ವೆಲ್ಗೆ ನೀರು ಬಂದವೆ. ನಮ್ಮೂರಲ್ಲಿ ಎಲ್ಲ ರೈತರು, ಎಲ್ಲ ಗ್ರಾಮಸ್ಥರೆಲ್ಲರೂ ರೈತರೇ. ಗ್ರಾಮದಲ್ಲಿ ಹಸುಗಳು, ದನ, ಕರು, ಕುರಿ ವ್ಯವಸಾಯ ಇದನ್ನ ಮೇಲೆ ಜೀವನ ಮಾಡ್ತಾರೆ.